ಬಿಹಾರ ಚುನಾವಣಾ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ಯಾವ ಕ್ಷೇತ್ರದಲ್ಲಿ ಯಾರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ, ಎಷ್ಟು ಸೀಟ್ಗಳಲ್ಲಿ ಯಾವ ಮೈತ್ರಿಕೂಟ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಆರಂಭಿಕ ಹಂತದಲ್ಲಿ ಎನ್ಡಿಎಗೆ ಭರ್ಜರಿ ಮುನ್ನಡೆ ಸಿಗ್ತಾ ಇದೆ. ಮಹಾಗಠಬಂಧನ್ಗಿಂತ ಹೆಚ್ಚು ಕಮ್ಮಿ 2 ಪಟ್ಟು ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಪ್ರಶಾಂತ್ ಕಿಶೋರ್ರ ಜನ್ಸುರಾಜ್ ಪಕ್ಷದತ್ತ ಒಲವು ಕಾಣಿಸ್ತಾ ಇಲ್ಲ. 2 ಕ್ಷೇತ್ರದಲ್ಲಿ ಮಾತ್ರ ಮುನ್ನಡೆ. ಬಟ್ ಗೊತ್ತಿಲ್ಲ ವೋಟ್ ಶೇರ್ ಹೇಗಿದೆ ಅಂತ ನೋಡಬೇಕು. ವೋಟ್ ಶೇರ್ ನಲ್ಲಿ ಗೊತ್ತಾಗುತ್ತೆ ನಿಜಕ್ಕೂ ಒಲವು ತೋರಿಸಿದ್ದಾರೋ ಇಲ್ವೋ ಅಂತ ಹೇಳಿ. ಪ್ರಶಾಂತ್ ಕಿಶೋರ್ರ ಜನ್ಸುರಾಜ್ ಪಕ್ಷದತ್ತವೂ ಕೂಡ ಚಿತ್ತ ನೆಟ್ಟಿದೆ. ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ನಂಬರ್ಸ್ ಆಧಾರದಲ್ಲಿ ನಾವು ಮಾತನಾಡೋದಾದ್ರೆ 2 ಕ್ಷೇತ್ರದಲ್ಲಿ ಮಾತ್ರ ಜನ್ಸುರಾಜ್ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಇತರರು 1 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬಿಜೆಪಿ ಹಾಗೆ ಜೆಡಿಯು ಮೈತ್ರಿಕೂಟ ಎನ್ಡಿಎ ಬರೋಬ್ಬರಿ 83 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮಹಾಗಠಬಂಧನ್ 51 ವಿಧಾನಸಭಾ ಕ್ಷೇತ್ರ, ನಂಬರ್ಸ್ ಬದಲಾಯಿತು ನೋಡಿ. 51 ವಿಧಾನಸಭಾ ಕ್ಷೇತ್ರದಲ್ಲಿ ಮಹಾಗಠಬಂಧನ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇನ್ನು ಎನ್ಡಿಎ ಮೈತ್ರಿಕೂಟ ಸದ್ಯಕ್ಕೆ 84 ಕ್ಷೇತ್ರದಲ್ಲಿ ಯಾವ ಪಕ್ಷ ಮೈತ್ರಿಕೂಟದಲ್ಲಿರುವಂತಹ ಯಾವ ಪಕ್ಷ ಎಷ್ಟು ಸೀಟಲ್ಲಿ ಮುನ್ನಡೆಯಲ್ಲಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಜೆಡಿಯು ಮೈತ್ರಿಕೂಟ 34 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಬಿಜೆಪಿ 39 ವಿಧಾನಸಭಾ ಕ್ಷೇತ್ರದಲ್ಲಿ, ಹಾಗೆ ಲೋಕ್ ಜನಶಕ್ತಿ ಪಾರ್ಟಿ 5 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಹಾಗೆ ಇತರರು 6 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮತ್ತೊಂದು ಕಡೆ ಮಹಾಗಠಬಂಧನ್ ಆರ್ಜೆಡಿ ಸುಮಾರು 34 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಆರ್ಜೆಡಿ ಮಹಾಗಠಬಂಧನ್ನಲ್ಲಿ ಒಟ್ಟಾರೆಯಾಗಿ ನಂಬರ್ಸ್ ನ ನೋಡ್ತಾ ಇದ್ದೀರಿ. 86 ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ಡಿಎ ಮೈತ್ರಿಕೂಟ, ಹಾಗೆಯೇ ಮಹಾಗಠಬಂಧನ್ 51 ವಿಧಾನಸಭಾ ಕ್ಷೇತ್ರದಲ್ಲಿ, ಜೊತೆಗೆ ಜನ್ಸುರಾಜ್ ಪಕ್ಷ 2 ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾವೆ. ಆರಂಭಿಕ ಹಂತದಲ್ಲಿ ಸಿಎಂ ಅಭ್ಯರ್ಥಿಯಾಗಿರುವಂತಹ ತೇಜಸ್ವಿ ಯಾದವ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ರಾಘೋಪುರ್ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 3ನೇ ಬಾರಿ ಸತತ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ ಆರ್ಜೆಡಿಯ ತೇಜಸ್ವಿ ಯಾದವ್ರನ್ನ ಮಹಾಗಠಬಂಧನ್ ಈಗಾಗಲೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಿದೆ. ರಾಘೋಪುರ್ ಕ್ಷೇತ್ರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ತೇಜಸ್ವಿ ಯಾದವ್. 3ನೇ ಬಾರಿ ಗೆಲ್ಲುವಂತಹ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ತೇಜಸ್ವಿ ಯಾದವ್. ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ತೇಜಸ್ವಿ ಯಾದವ್ ಬಹಳದೊಂದು ದೊಡ್ಡ ವೇವ್ ಅನ್ನ ಕ್ರಿಯೇಟ್ ಮಾಡಿದ್ರು, ಯುವ ನಾಯಕನ ವೇವ್. ಈ ಬಾರಿ ಆ ವೇವ್ ಕಾಣಿಸ್ತೇ ಇದ್ರು ಕೂಡ ಗ್ಯಾರಂಟಿಗಳ ಮೂಲಕ ಮಹಾಗಠಬಂಧನ್ ಬಿಹಾರ ಮತದಾರರನ್ನ ಸೆಳೆಯುವಂತಹ ಪ್ರಯತ್ನವನ್ನ ಮಾಡಿದೆ. ಹಲವು ಗ್ಯಾರಂಟಿ ಯೋಜನೆಗಳ ಘೋಷಣೆಯಾಯಿತು ಬಿಹಾರದ ಅಖಾಡದಲ್ಲಿ ಮಹಾಗಠಬಂಧನ್ ಕಡೆಯಿಂದ. ಮಹಾಗಠಬಂಧನ್ನ ಸದ್ಯದ ಟ್ರೆಂಡ್ ಏನು ಅನ್ನೋದನ್ನ ನೋಡ್ತಾ ಇದ್ದೀರಿ. 53 ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮಹಾಗಠಬಂಧನ್, ಅಂದ್ರೆ ಆರ್ಜೆಡಿ, ಕಾಂಗ್ರೆಸ್ ಹಾಗೆ ಲೆಫ್ಟ್ ಪಾರ್ಟೀಸ್. ಅದರಲ್ಲಿ ಆರ್ಜೆಡಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವುದು 36 ವಿಧಾನಸಭಾ ಕ್ಷೇತ್ರದಲ್ಲಿ, ಕಾಂಗ್ರೆಸ್ 8 ವಿಧಾನಸಭಾ ಕ್ಷೇತ್ರದಲ್ಲಿ, ಹಾಗೆ ಎಡಪಕ್ಷಗಳು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾವೆ. ಕಾಂಗ್ರೆಸ್ ಸುಮಾರು 61 ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದೆ. ಕಳೆದ ಚುನಾವಣೆಯಲ್ಲಿ 70 ಸೀಟ್ಗಳನ್ನ ಕೊಡಲಾಗಿತ್ತು ಕಾಂಗ್ರೆಸ್ಗೆ, ಆದ್ರೆ ಗೆದ್ದಿದ್ದು ಕೇವಲ 19 ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ. ಈ ಬಾರಿ ಕಡಿಮೆ ಸೀಟನ್ನ ಕೊಡೋದಕ್ಕೆ ಆರ್ಜೆಡಿ ಮುಂದಾಗಿತ್ತು, ಆದ್ರೆ ಕೊನೆ ಕ್ಷಣದವರೆಗೂ ಕಾಂಗ್ರೆಸ್ ಫೈಟ್ ಮಾಡಿ ನಮಗೆ ಕೊಡಲೇಬೇಕು 61 ಅಂತ ಹೇಳಿ 61 ವಿಧಾನಸಭಾ ಕ್ಷೇತ್ರದಲ್ಲಿ ಫೈಟ್ ಮಾಡಿದೆ ಕಾಂಗ್ರೆಸ್. ಹಾಗಾಗಿ ಕಾಂಗ್ರೆಸ್ ಎಷ್ಟು ಸೀಟ್ಗಳಲ್ಲಿ ಗೆಲ್ಲುತ್ತೆ ಅಂತ ನೋಡಬೇಕು. ಸದ್ಯಕ್ಕೆ 8 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಂತಹ ಕೆಲಸ ಆಗಿದೆ. ಸದ್ಯಕ್ಕೆ ಟೋಟಲ್ ನಂಬರ್ಸ್ ನ ಗಮನಿಸ್ತಾ ಇದ್ದೀರಿ. 97 ವಿಧಾನಸಭಾ ಕ್ಷೇತ್ರ ಎನ್ಡಿಎ ಮೈತ್ರಿಕೂಟ ನಾವು ಗಮನಿಸಬೇಕು. 122 ಸೀಟನ್ನ ಯಾರು ಗೆಲ್ತಾರೋ ಅವರು ಬಿಹಾರದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದ ಹಾಗೆ. ಅಲ್ಲಿಗೆ ನಮಗೆ ಸಿಗ್ತಾ ಇರುವಂತಹ ಡೀಟೇಲ್ಸ್ 156 ವಿಧಾನಸಭಾ ಕ್ಷೇತ್ರಗಳದ್ದು. ಆ 156 ವಿಧಾನಸಭಾ ಕ್ಷೇತ್ರದಲ್ಲಿ 99 ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ಡಿಎ ಮೈತ್ರಿಕೂಟ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಶತಕಕ್ಕೆ 1 ಸೀಟ್ ಮಾತ್ರ ಬಾಕಿ ಇರೋದು. ಮಹಾಗಠಬಂಧನ್
53 ವಿಧಾನಸಭಾ ಕ್ಷೇತ್ರದಲ್ಲಿ, ಹಾಗೆ ಜನ್ಸುರಾಜ್ ಪಕ್ಷ 2 ವಿಧಾನಸಭಾ ಕ್ಷೇತ್ರದಲ್ಲಿ, ಇತರರು 2 ವಿಧಾನಸಭಾ ಕ್ಷೇತ್ರದಲ್ಲಿ. 99 ವಿಧಾನಸಭಾ ಕ್ಷೇತ್ರದಲ್ಲಿ ಮಹಾಗಠಬಂಧನ್ ಎನ್ಡಿಎ ಮೈತ್ರಿಕೂಟ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮಹಾಗಠಬಂಧನ್ 54, ಜನ್ಸುರಾಜ್ ಪಕ್ಷ 2, ಹಾಗೆ ಇತರರು 2 ಕ್ಷೇತ್ರದಲ್ಲಿ. ನಮಗೆ ಸಿಗ್ತಾ ಇರುವಂತಹ ಡೀಟೇಲ್ಸ್ 243 ವಿಧಾನಸಭಾ ಕ್ಷೇತ್ರದಲ್ಲಿ 157 ವಿಧಾನಸಭಾ ಕ್ಷೇತ್ರಗಳದ್ದು. ಜೈಲಿನಿಂದಾನೇ ಸ್ಪರ್ಧಿಸಿರುವಂತಹ ಅನಂತ್ ಕುಮಾರ್ ಸಿಂಗ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮೊಕಾಮ ಕ್ಷೇತ್ರದಿಂದ ಅನಂತ್ ಕುಮಾರ್ ಸಿಂಗ್ ಸ್ಪರ್ಧೆ ಮಾಡಿದ್ರು. ಜೆಡಿಯು ಅಭ್ಯರ್ಥಿಯಾಗಿ ಅನಂತ್ ಕುಮಾರ್ ಸಿಂಗ್ ಕಣಕ್ಕಿಳಿದಿದ್ರು. ಸದ್ಯ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ ಮೊಕಾಮ ವಿಧಾನಸಭಾ ಕ್ಷೇತ್ರದಿಂದ. ನಂಬರ್ಸ್ 100ರ ಗಡಿಯನ್ನ ದಾಟಿದೆ. ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಕ್ಷಣದ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀವಿ. 103 ಸ್ಥಾನಗಳಲ್ಲಿ ಎನ್ಡಿಎ ಮೈತ್ರಿಕೂಟ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 53 ವಿಧಾನಸಭಾ ಕ್ಷೇತ್ರದಲ್ಲಿ, 55 ವಿಧಾನಸಭಾ ಕ್ಷೇತ್ರದಲ್ಲಿ ಮಹಾಗಠಬಂಧನ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಜನ್ಸುರಾಜ್ ಪಕ್ಷ 2 ವಿಧಾನಸಭಾ ಕ್ಷೇತ್ರದಲ್ಲಿ, ಹಾಗೆ ಇತರರು 2 ವಿಧಾನಸಭಾ ಕ್ಷೇತ್ರದಲ್ಲಿ. ಅಲ್ಲಿಗೆ ಶತಕದ ಗಡಿಯನ್ನ ದಾಟಿದೆ. ಮ್ಯಾಜಿಕ್ ನಂಬರ್ನ ತಲುಪುವುದಕ್ಕೆ ಇನ್ನು ಕೆಲವು ಸೀಟ್ಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡ್ರೆ ಸಾಕು. 162 ಸೀಟ್ಗಳ ಚಿತ್ರಣ ನಮಗೆ ಲಭ್ಯ ಆಗ್ತಾ ಇರುವುದು. ಅದರಲ್ಲಿ 103 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎನ್ಡಿಎ ಮೈತ್ರಿಕೂಟನೇ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 55 ವಿಧಾನಸಭಾ ಕ್ಷೇತ್ರದಲ್ಲಿ ಮಹಾಗಠಬಂಧನ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 122 ಸೀಟ್ಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡ್ರೆ ಹೆಚ್ಚು ಕಮ್ಮಿ ಸರಳ ಬಹುಮತವನ್ನ ಪಡೆದ ಹಾಗೆ. ಇದು ಕ್ಲಿಯರ್, ಈಗಲೇ ಕಂಪ್ಲೀಟ್ ಪಿಕ್ಚರ್ ಅಂತಲ್ಲ. ಇನ್ನು ಮುಂದಿನ ರೌಂಡ್ಸ್ಗಳಲ್ಲಿ ಈ ನಂಬರ್ಸ್ ಮೇಲೆ ಕೆಳಗೆ ಆಗಬಹುದು, ಆಗಲ್ಲ ಅಂತ ಹೇಳೋದಕ್ಕೆ ಖಡಾಖಂಡಿತವಾಗಿ ಸಾಧ್ಯ ಇಲ್ಲ. ಬಟ್ ಸದ್ಯಕ್ಕಂತೂ ಗಮನಿಸ್ತಾ ಇದ್ದೀರಿ, ಸಮಯ 8:15 ಆಗಿದೆ. 103 ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ಡಿಎ ಮೈತ್ರಿಕೂಟ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದು ಸರಳ ಬಹುಮತದತ್ತ ದಾಪುಗಾಲಿಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.